ನಿನಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಇದನ್ನೆಲ್ಲ ಬಂದು ಇಲ್ಲಿ ಹೇಳ್ಕೊತಿಯಲ್ಲ. ಅವ್ರೇ ನಿನ್ ದೊಡ್ಡಪ್ಪನ ಮಕ್ಳ ಚಿಕ್ಕಪ್ಪನ ಮಕ್ಳ? ಹೋಗ್ಲಿ, ನಿನ್ ಸಮಸ್ಯೆ ಕೇಳಿಸ್ಕೊಂಡವ್ರು ಯಾರಾದ್ರೂ ಆರಿಸ್ತಾರ ತೀರಿಸ್ತಾರ. ನೀನ್ ಆ ಕಡೆ ಹೋಗ್ತಿದ್ದಂಗೆ ಟಿಕಾ ಪಡ್ಕೊಂಡಾಗಲ್ಲ ನಿನ್ ಸಮಸ್ಯೆ ಕೇಳಿದವರು. ನಿನ್ನ ಸಮಸ್ಯೆ ನೀನೇ ಸಾಲ್ವ್ ಮಾಡ್ಕೋಬೇಕು. ನಿನ್ ಜೀವನಕ್ಕೆ ನೀನೇ ಹೊಣೆ. ಹೋದ್ರು ಅವ್ರಿಂದೆ ನಾವ್ ಹೋಗಕ್ಕಾಗಲ್ಲ. ಕೈನ ನೋಡು, ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿರ್ತೀಯ, ಸ್ವಲ್ಪ ಹೊತ್ತಲ್ಲೇ ನಿನ್ ಕೈ ನೋವು ಬರುತ್ತೆ ಅಷ್ಟೇ. ಕೈ ಓಪನ್ ಮಾಡು, ಹೋದವ್ರು ಹೋಗ್ಲಿ, ಅವ್ರಿಂದ ನಾವ್ ಹೋಗಿ ಹತ್ಕೊಂಡು ನಮ್ ಜೀವನ ಹಾಳು ಮಾಡಕ್ಕೊಳಕ್ಕಾಗಲ್ಲ. ನಿನಗೆ ಕೈ ಕಾಲು ಗಟ್ಟಿ ಇದೆ ತಾನೆ, ತಲೆಯಲ್ಲಿ ಬುದ್ಧಿ ಇದೆ ತಾನೆ, ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಂಡು ಜೀವನ ನಡೆಸಿ ಮಕ್ಕಳಿದ್ರೆ ಮಕ್ಳಿಗೊಂದು ದಾರಿ ತೋರಿಸ್ಬೇಕು ತಾನೆ. ಆ ಓದೋಳಿಂದೆ ಹೋಗಿರೋ ಗಂಡನಿಂದೆ ಹತ್ಕೊಂಡು ನೀನು ಹೋಗಕ್ಕಾಗತ್ತ? ನಾಳೆ ಮಕ್ಳು ಗತಿ ಏನು, ಅಥವಾ ನಿನ್ ಜೀವನದ ಗತಿ ಏನು? ಇದೆಲ್ಲ ಬಿಟ್ಟು ಕೆಲಸ ನೋಡು ಮೊದ್ಲು. ಓದೋರು ಹೋಗ್ಲಿ, ಸದ್ಯ ನೀನ ಮರ್ಡರ್ ಮಾಡ್ಬಿಟ್ಟು ಹೋಗಿಲ್ಲ, ನಿನ್ ಜೀವ ಉಳಿಸ್ ಹೋಗಿದ್ದಾನೆ ಅಥವಾ ಹೋಗಿದ್ದಾಳೆ. ಕೆಲಸ ಮಾಡಿ ನಿನ್ ಜೀವನ ನೀನ್ ರೂಪಿಸ್ಕೊಳ್ಳೋದು ನೋಡು ಅಂತ ಒಂದೇ ಒಂದು ಎಪಿಸೋಡ್ ಅಲ್ಲಿ ಕೌನ್ಸಿಲಿಂಗ್ ನ ಮುಗಿಸ್ಬಿಡ್ತೀನಿ. ಇದೆಲ್ಲ ಯಾವುದು ನಾನು ಯಾರಿಗೂ ಕೌನ್ಸಿಲಿಂಗ್ ಮಾಡಿಲ್ಲ ಇದುವರೆಗೂ. ಇವೆಲ್ಲ ನಮ್ಮ ಅಮ್ಮನ ಕೌನ್ಸಿಲಿಂಗು. ನಮ್ಮಮ್ಮ ಯಾರ್ಯಾರಿಗೋ ಕೌನ್ಸಿಲಿಂಗ್ ಕೊಡೋದನ್ನ ನಾನು ಕೇಳಿಸ್ಕೊಂಡಿರೋದು, ಇವಾಗ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ನಾನು ಬಹುಶಃ ಇದನ್ನೇ ಹೇಳ್ತೀನಿ ನನ್ನ ಹತ್ರ ಯಾರಾದ್ರೂ ಕೌನ್ಸಿಲಿಂಗ್ ಬಂದ್ರೆ. ಸೊ ಒಂದೇ ಎಪಿಸೋಡ್ಗೆ ಅಲ್ಲಿ ಪ್ರೋಗ್ರಾಮ್ ಮುಗೋಗುತ್ತೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಯಾರೋ ನಿಮ್ ಯೂಟ್ಯೂಬ್ ಚಾನಲ್ ಈ ತರ ಕೌನ್ಸಿಲಿಂಗ್ ಪ್ರೋಗ್ರಾಮ್ ಯಾಕೆ ಶುರು ಮಾಡಬಾರ್ದು ಅಂತ ಕೇಳಿದ್ರು. ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನಾನೇನಾದ್ರೂ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿದ್ರೆ ಒಂದೇ ಎಪಿಸೋಡ್ಗೆ ಕೈಸ್ ಫೈಸಲ್, ಏಕ್ ಮಾರ್ ದೋ ಟುಕಡ, ಕೇಸ್ ಓವರ್. ಯಾರು 6 ಸಲ ತೀರ್ಸಲ್ಲ, ನಿನ್ ಜೀವನ ನೀನ್ ನೋಡ್ಬೇಕು ಅಷ್ಟೇ.